सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗಿದ್ರೆ ಈ ಜುಲೈ ತಿಂಗಳ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ರೂ ಕೂಡ ರಾಶಿಯಲ್ಲಿರೋ ಶನಿಯ ಮೇಲೆ ಗುರು ದೃಷ್ಟಿ ಇದೆ. ಪ್ರಮುಖವಾಗಿ ನಿಮ್ಮ ರಾಶ್ಯಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಶನಿಯ ಪ್ರಭಾವ ಕಮ್ಮಿ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಹೊಸದೊಂದು ಕೆಲಸದ ಆರಂಭ, ಹೊಸದಾಗಿ ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು, ಹೊಸದಾಗಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೋಬೇಕು ಅಂತಿದ್ರೆ ತುಂಬಾ ಒಳ್ಳೆ ಟೈಮ್. ಆ ವಿಚಾರವಾಗಿ ನೀವು ನಿರ್ಧಾರಗಳನ್ನ ತಗೋಬಹುದು. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಅನುಕೂಲ ಇದೆ. ನಿಮ್ಗೆ ಈ ತಿಂಗಳಲ್ಲಿ ತುಂಬಾ ಲಾಭ ಸಿಗುತ್ತೆ ಅಂತ ಹೇಳ್ಬೋದು. ಧನಾಧಿಪತಿಯಾದಂತಹ ಕುಜಗ್ರಹ 3ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಿತ್ರರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಅವರ ಒಂದು ಸಲಹೆ ಸಹಕಾರ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ದೇವಸ್ಥಾನಗಳಿಗೆ ಹೋಗ್ತೀರಾ, ಹತ್ತಿರದ ದೇವಸ್ಥಾನಗಳಿಗೆ ತುಂಬಾ ಜಾಸ್ತಿ ಪ್ರಯಾಣ ಮಾಡ್ತಾ ಇರ್ತೀರಾ, ಅವಾಗವಾಗ ಹೋಗ್ತಾ ಇರ್ತೀರಾ. ಈ ತಿಂಗಳಲ್ಲಿ ಬಹಳ ಖುಷಿ ಕೊಡುತ್ತೆ ನಿಮ್ಗಿದು. ಪಂಚಮ ಸ್ಥಾನದಲ್ಲಿ ಗುರು ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ನೋಡಿ, ಅವನು ನಿಮ್ಮ ದಶಮಾಧಿಪತಿ ಕೂಡ ಆಗ್ತಾನೆ. ನಿಮ್ಮದು ವೃತ್ತಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜವಾಬ್ದಾರಿಗಳು, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುವಂಥದ್ದು, ನಿಮ್ಮ ಕುಟುಂಬದವರಿಗೋಸ್ಕರ ಏನೋ ಒಂದು ಒಳ್ಳೆಯ ಕೆಲಸವನ್ನ ಮಾಡುವಂಥದ್ದು, ಈ ತರದ್ ಯಾವುದೇ ಒಂದು ಪರ್ಸನಲ್ ಜವಾಬ್ದಾರಿಗಳಿದ್ರು ಕೂಡ ಅದನ್ನ ನಿಭಾಯಿಸ್ತೀರಾ ಈ ತಿಂಗಳಲ್ಲಿ. ಅದನ್ನ ಹೆಂಗ್ ಅನ್ಸುತ್ತೆ ಅಂದ್ರೆ, ನಿಭಾಯಿಸಿದ ಕೂಡಲೇ ಇದೊಂದು ಜವಾಬ್ದಾರಿ ನಿಭಾಯಿಸಾಯ್ತು ಸದ್ಯ ಅಂತ ಅನ್ಸುತ್ತೆ. ಅಂದ್ರೆ ಒಂಥರ ರಿಲೀಫ್ ಅನ್ಸುತ್ತೆ ನಿಮ್ಗೆ. ಆರಾಮಾಗಿ ನಂದೊಂದು ಕರ್ತವ್ಯ ಮಾಡದ್ನಪ್ಪ ಅನ್ನೋ ತರ ಒಂದು ಖುಷಿ ನಿಮ್ಮ ಮುಖದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ತೃತೀಯ ಭಾವಾಧಿಪತಿ ನಿಮ್ಗೆ ಶುಕ್ರ ಗ್ರಹ, ಅವನು ನಿಮ್ಗೆ ಅಷ್ಟಮಾಧಿಪತಿ ಕೂಡ ಆಗ್ತಾನೆ. 6ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಕೆಲವು ಮಿತ್ರರು ಶತ್ರುಗಳಾಗಬಹುದು, ಬಟ್ ಅವರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ, ಯೋಚನೆ ಮಾಡ್ಬೇಡಿ. ಕೆಲವು ಮಿತ್ರರು ನೋಡಿ, ಎಲ್ಲರೂ ಅಲ್ಲ. ಏನಾಗುತ್ತೆ, ನಿಮ್ಮ ಬದುಕಿನಲ್ಲಿ ನೀವು ಕಷ್ಟದಲ್ಲಿ ಇದ್ದಾಗ ಕೆಲವ್ರು ನಿಮ್ ಜೊತೆಲಿ ಇರ್ತಾರೆ. ನೀವು ತುಂಬಾ ಚೆನ್ನಾಗಾದಾಗ ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಬೋದು. ಇದಕ್ಕೆ ಕಾರಣ ನಿಮ್ಮ ಬೆಳವಣಿಗೆ ಆಗಿರುತ್ತೆ. ಅಂಥವ್ರು ನಿಜವಾಗ್ಲೂ ಮಿತ್ರರೇ ಅಲ್ಲ, ಶತ್ರುಗಳೇ ಅವರು. ನೀವು ಕಷ್ಟದಲ್ಲಿದ್ದಾಗ ನಿಮ್ ಜೊತೆಲಿ ಇದ್ದವರು, ನೀವು ಚೆನ್ನಾಗಾದಾಗ ನಿಮ್ ಜೊತೆಲಿ ಇನ್ನೂ ಇದ್ದು ನಿಮ್ಮನ್ನ ಪೋಷಣೆ ಮಾಡ್ಬೇಕು, ಅಥವಾ ನಿಮ್ಮ ಗೆಲುವನ್ನ ನೋಡಿ ಸಂತೋಷ ಪಡ್ಬೇಕು ನಿಜವಾದ ಮಿತ್ರರಾದ್ರೆ. ನೀವು ಕಷ್ಟದಲ್ಲಿದ್ದಾಗ ನಿಮ್ ಜೊತೆಲಿದ್ರು, ಚೆನ್ನಾಗಿದ್ರು, ಆಮೇಲೆ ನೀವು ಚೆನ್ನಾಗಾದಾಗ ಅವರು ನಿಮ್ಮನ್ನ ಏನೋ ದೂರ ಮಾಡ್ತಿದ್ದಾರೆ ಅಂದ್ರೆ ನೀವು ದೂರನೇ ಇಟ್ಬಿಡಿ. ಅಂತವ್ರನ್ನ ಒಂದಿಬ್ಬರನ್ನ ಖಂಡಿತ ಈ ತಿಂಗಳಲ್ಲಿ ದೂರ ಇಡ್ತೀರಾ. ಅಂದ್ರೆ ನೋಡಿ, ಶುಕ್ರ ಆ ಒಂದು ಕಪಟತನದ ಬುದ್ಧಿ ಅಂತ ಹೇಳ್ತೀವಿ. ತೃತೀಯ ಭಾವಾಧಿಪತಿ ಮಿತ್ರರಂತೆ ಇದ್ದು ಒಳಗಡೆ ಶತ್ರುತ್ವ ಇಟ್ಕೊಂಡಿರ್ತಾರಲ್ಲ, ಅಂತವ್ರನ್ನ ನೀವು ದೂರ ಮಾಡ್ಕೊಳ್ತೀರಾ. ಹಾಗೆ 4ನೇ ಮನೆ ಅಧಿಪತಿ ಶುಕ್ರ ಗ್ರಹ, ಚತುರ್ಥ ಭಾವಾಧಿಪತಿ ಚತುರ್ಥ ಭಾವದಲ್ಲೇ ಇದ್ದಾನೆ. ಮನೆ ತಗೋಬೇಕು, ಆಸ್ತಿ ತಗೋಬೇಕು, ನಿವೇಶನ ತಗೋಬೇಕು, ಕೃಷಿ ಭೂಮಿ ತಗೋಬೇಕು, ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಖಂಡಿತ ಅದಕ್ಕೆ ಏನೇನೆಲ್ಲ ನೀವು ಪ್ರಯತ್ನ ಮಾಡ್ಬೇಕು ಪ್ರಯತ್ನವನ್ನು ಮುಂದುವರಿಸಿ. ಕಾರ್ ತಗೋಬೇಕು ಅಂತಿದ್ರೆ ಖಂಡಿತ ಬುಕ್ ಮಾಡಿ, ಮನೆ ತಗೋಬೇಕು ಅಂತಿದ್ರೆ ಮನೆ ವಿಸಿಟ್ ಮಾಡಿ, ನಿವೇಶನ ಆಗಿರ್ಬೋದು ಈ ತರ. ಯಾಕಂದ್ರೆ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ, ಅದನ್ನೆಲ್ಲ ತಗೊಳ್ಲಿಕ್ಕೆ ನಿಮ್ಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಲೋನ್ ಅಪ್ಲೈ ಮಾಡ್ಬೇಕು ಅಂದ್ರೆ ಲೋನ್ಗೆ ಕೂಡ ನೀವು ಪ್ರಯತ್ನ ಮಾಡಿ. ಈಗ ಲೋನ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ ಅಂದ್ರೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಾರೆ. ಭೋಗ ಮತ್ತು ಆಧ್ಯಾತ್ಮ ಎರಡೂ ವಿಚಾರದಲ್ಲೂ ಕೂಡ ಗುರು ನಿಮ್ಗೆ ಶುಭ ಫಲ ಕೊಡ್ತಾರೆ. ನೋಡಿ, ತುಂಬಾ ಶುಭ ಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಅಂದ್ರೆ ಗುರು. ಅದಾದ್ಮೇಲೆ ಶುಕ್ರನಿಗೆ ಯಾಕೆ 2ನೇ ಸ್ಥಾನ ಅಂದ್ರೆ, ಗುರು ನಿಮ್ಮ ಬದುಕಿನಲ್ಲಿ ಲೌಕಿಕ ಜೀವನದಲ್ಲಿ ಏನೇನ್ ಬೇಕು ಎಲ್ಲವನ್ನೂ ಕೊಡ್ತಾನೆ, ಜೊತೆಗೆ ಆಧ್ಯಾತ್ಮ ಜ್ಞಾನನೂ ಕೊಡ್ತಾನೆ. ಬರೀ ದುಡ್ಡಿನಲ್ಲಿ ಶ್ರೀಮಂತ ಆಗೋದಲ್ಲ, ಜ್ಞಾನದಲ್ಲೂ ಶ್ರೀಮಂತನನ್ನಾಗುವಂತೆ ಮಾಡ್ತಾನೆ ಗುರು. ಆದ್ರೆ ಶುಕ್ರ ಜ್ಞಾನದಲ್ಲಿ ಅಲ್ಲ,
ಬರೀ ನಿಮ್ಗೆ ಹಣ, ವೈಭೋಗ ಇವುಗಳನ್ನ ಕೊಡ್ತಾನೆ. ಇವುಗಳ ಒಳಗಡೆನೆ ಜೀವಿಸ್ತಾ ಇರ್ತೀರ ನೀವು, ಅದರಿಂದ ಆಚೆ ಬರಲ್ಲ. ಆ ತರ ಕೊಡ್ತಾನೆ. ಅವಾಗ ಏನ್ ಅನ್ಸುತ್ತೆ, ಗುರು ಕೊಡೋ ಶುಭ ಫಲನೇ ನಮ್ಗೆ ಒಳ್ಳೇದು ಅನ್ಸುತ್ತೆ. ಶುಕ್ರ ನಮ್ಗೆ ಭೋಗ, ಐಶ್ವರ್ಯ, ಅಂತಸ್ತು ಎಲ್ಲವನ್ನ ಕೊಡ್ತಾನೆ. ಆದ್ರೆ ಆಧ್ಯಾತ್ಮದ ಕಡೆ ಆಸಕ್ತಿ ಕೊಡೋದು ತುಂಬಾ ಕಮ್ಮಿ ಶುಕ್ರ ಗ್ರಹ. ಯಾಕಂದ್ರೆ ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳು. ರಾಕ್ಷಸರು ಒಳ್ಳೆ ದಾರಿಯಲ್ಲಿ ನಡೀತಾರ? ಇರ್ಬೋದು, ಕೆಲವರು ಒಳ್ಳೆ ದಾರಿಯಲ್ಲಿ ನಡೆಯೋರು ಇದ್ದಾರೆ. ಆ ರೀತಿ ಒಳ್ಳೆ ದಾರಿಯಲ್ಲಿ ನಡೆಯೋರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆದ್ರೆ ಗುರು ಬೃಹಸ್ಪತಿಗಳು ದೇವತೆಗಳ ಗುರುಗಳು. ಹಾಗಾಗಿ ಸೂರ್ಯ ಚಂದ್ರರನ್ನು ಕೂಡ ನಿಯಂತ್ರಿಸುವಂಥದ್ದು. ಭಯದಲ್ಲಲ್ಲ ಅಥವಾ ಗಲಾಟೆ ಮಾಡಲ್ಲ, ತಮಗಿರುವಂತಹ ಒಳ್ಳೆ ಗುಣದಿಂದ, ಕ್ಷಮಾ ಗುಣದಿಂದ, ಒಳ್ಳೆ ತಿಳುವಳಿಕೆ ಹೇಳೋದ್ರ ಮೂಲಕ ಎಲ್ಲರನ್ನ ಕಂಟ್ರೋಲ್ ಅಲ್ಲಿ ಇಡೋ ಶಕ್ತಿ ಇರೋದು ಗುರುಗ್ ಮಾತ್ರ. ಈ ಗುರು ಚೆನ್ನಾಗಿರೋದ್ರಿಂದ ಹೀಗೇನಾದ್ರೂ ನೀವು ತಗೋಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಫಸ್ಟ್ ಅದಕ್ಕೆ ನೀವು ಒಂದ್ ಹೆಜ್ಜೆ ಮುಂದೆ ಇಡಿ. ಅಂದ್ರೆ ಲೇಟ್ ಮಾಡ್ಬೇಡಿ. ಯಾಕಂದ್ರೆ ಗುರುಬಲ ಬರ್ತಾ ಇರುತ್ತೆ. ಈಗ 1 ವರ್ಷ ಆದ್ಮೇಲೆ ಮತ್ತೆ 2028ಕ್ಕೆ ಮತ್ತೆ ಗುರುಬಲ ಬರುತ್ತೆ ನಿಮ್ಗೆ, ಇಲ್ಲ ಅಂತಲ್ಲ. ಆದ್ರೆ ಈ ಒಂದು ಅನುಕೂಲ ಅಂದ್ರೆ ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನಲ್ಲ ಗುರು, ಈ ಶುಭ ಫಲ ಮತ್ತೆ ಬರಲ್ಲ. ಕರ್ಕಾಟಕ ರಾಶಿಗೆ ಅವ್ನು ಮತ್ತೆ ಬರೋದಕ್ಕೆ 12 ವರ್ಷ ಆಗುತ್ತೆ. ಅಷ್ಟು ಒಳ್ಳೆ ಟೈಮು ಮೀನರಾಶಿಯವರಿಗೆ. ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬಂದ್ಬಿಡ್ತೀರಾ. ಹಾಗಾಗಿ ಪ್ರಯತ್ನ 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 ಸತತವಾಗಿ ಮಾಡಿ. ಜೊತೆಗೆ ನಿಮ್ಗೆ ಸಪ್ತಮಾಧಿಪತಿ ಕೂಡ ನಿಮ್ಗೆ ಬುಧನೇ ಅಲ್ವಾ. ವಿವಾಹ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ನಿರ್ಧಾರಗಳು ತಗೊಳ್ಳೋದಾದ್ರೂ ಕೂಡ ತುಂಬಾ ಒಳ್ಳೆ ಟೈಮ್ ಇದು. ಅಂದ್ರೆ ಮದುವೆ ಆಗ್ಬೇಕು ಅಥವಾ ಹುಡುಗಿನ ನೋಡ್ತಾ ಇದ್ದೀರಾ ಅಥವಾ ಹುಡುಗನ್ ನೋಡ್ತಾ ಇದ್ದೀರಾ, ನೋಡಿದೀರಾ, ಮಾತುಕತೆ ಮಾಡ್ಬೇಕು, ಮುಂದುವರಿಬೇಕು, ಅದಕ್ಕೆಲ್ಲ ಸೂಕ್ತವಾದ ಸಮಯ ಆಗಿದೆ ಇದು. ಅಂದ್ರೆ ಯಾವುದಕ್ಕೂ ನಿಮ್ಗೆ ಏನು ತೊಂದರೆ ಬರಲ್ಲ, ಅಡೆತಡೆಗಳೇ ಬರಲ್ಲ ನಿಮ್ಗೆ ಈ ವಿಚಾರವಾಗಿ ಕೂಡ. ಮತ್ತೆ ಸಂತಾನದ ಕುರಿತು ಪ್ಲಾನ್ ಮಾಡ್ತಾ ಇದ್ರೆ ಆ ವಿಚಾರವಾಗಿಯೂ ಕೂಡ ಏನೋ ಶುಭವಾಗುವ ಸಾಧ್ಯತೆಗಳಿದೆ. ಇನ್ನು ಬುಧ ಗ್ರಹ ಚತುರ್ಥ ಭಾವದಲ್ಲಿ ಕುತ್ಕೊಂಡಿರೋದ್ರಿಂದ ತಾಯಿಯಿಂದ ಅನುಕೂಲ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ, ಸ್ಥಿರಾಸ್ತಿ, ಇದರಿಂದ ತುಂಬಾ ಅನುಕೂಲ. ಆಸ್ತಿಯನ್ನ ಸೇಲ್ಗಿಟ್ಟಿದ್ರೆ ಒಳ್ಳೆ ಬೆಲೆಗೆ ಮಾರಾಟ ಆಗುವಂಥದ್ದು ಇದೆಲ್ಲವಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ 15ನೇ ತಾರೀಕು ಮೇಲೆ ನಿಮ್ಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಪ್ರಮೋಷನ್ ಆಗಬಹುದು, ಅಧಿಕಾರ ಸಿಗ್ಬಹುದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ, ಪ್ರಶಂಸೆ ಇದೆಲ್ಲವೂ ಕೂಡ ಸಿಕ್ಕತ್ತೆ. ಪ್ರೈವೇಟ್ ಉದ್ಯೋಗದಲ್ಲಿರೋರ್ಗೂ ಇದು ಅನ್ವಯ ಆಗುತ್ತೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ 15ನೇ ತಾರೀಕು ಮೇಲೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ರವಿ ಹೋಗಿ ಗುರು ಜೊತೆ ಕುತ್ಕೊಂಡ್ಬಿಡ್ತಾನೆ. ರವಿ ಅಂದ್ರೆ ಅಧಿಕಾರ, ಗುರು ಅಂದ್ರೆ ಗೌರವ. ಅಧಿಕಾರದ ಜೊತೆಗೆ ಗೌರವ ಎರಡೂ ಕೂಡ ಬರುತ್ತೆ, ಅಥವಾ ಹೊಗಳಿಕೆ, ಇದೆಲ್ಲವೂ ಕೂಡ ಚೆನ್ನಾಗಿದೆ. ಇನ್ನು ಭಾಗ್ಯಾಧಿಪತಿಯಾದಂತಹ ಮಂಗಳ ಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ನೆರೆಹೊರೆಯವರು, ಅಕ್ಕಪಕ್ಕದವರಿಂದ ಆಗ್ತಿದ್ದಂತಹ ಕಿರಿಕಿರಿಗಳು ಕಮ್ಮಿ ಆಗುತ್ತೆ, ಯಾರಿಗಾದ್ರೂ ಹತ್ರ ಸಮಸ್ಯೆಗಳಿತ್ತು ಅಂತಂದ್ರೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮ್ಗೆ ತುಂಬಾನೇ ಸಹಕಾರ ಸಿಗುವಂತದ್ದಾಗತ್ತೆ. ಈ ವಿಷಯವಾಗಿ ತುಂಬಾ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ. ಪಂಚಮದಲ್ಲಿ ಉಚ್ಚ ಗುರು ಇರೋದ್ರಿಂದ ಓದಿನಲ್ಲಿ ತುಂಬಾನೇ ಮುನ್ನಡೆ ಆಗುತ್ತೆ. ಇಷ್ಟು ದಿನ ಓದೋದಕ್ಕೆ ತುಂಬಾ ಸೋಂಬೇರಿತನ ಮಾಡ್ತಾ ಇದ್ದವರು, ಓದೋದ್ರಲ್ಲಿ ನಿರಾಸಕ್ತಿ ತೋರಿಸ್ತಿದ್ದವರು ಇನ್ನು ಮುಂದೆ ತುಂಬಾ ಚುರುಕಾಗಿ ಓದುವಂತದ್ದಾಗತ್ತೆ. ಅದರಲ್ಲೂ ಈ 14ನೇ ತಾರೀಕಿಗೆ ರವಿ ಹೋಗಿ ಪಂಚಮಕ್ಕೆ ಬರ್ತಾನೆ ಗುರು ಜೊತೆ. ಯಾರ್ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದ್ರೋ ಅವರಿಗೆ ಈ ತಿಂಗಳ 16ನೇ ತಾರೀಕಿನ ನಂತರ ತುಂಬಾನೇ ಒಳ್ಳೆ ಟೈಮ್, ತುಂಬಾನೇ ಒಳ್ಳೇದಾಗುತ್ತೆ. ಸಪ್ತಮಾಧಿಪತಿ ಬುಧ ಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ಪಾಲುದಾರಿಕೆಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇರೋಂಥವ್ರಿಗೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ಮಿಥುನ ರಾಶ್ಯಾಧಿಪತಿ, ಕನ್ಯಾ ರಾಶ್ಯಾಧಿಪತಿಯಾಗಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ನಿಮಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನ ಕೊಡ್ತಾನೆ. ದಶಮಾಧಿಪತಿಯಾಗಿ ಪ್ರಬಲನಾಗಿರೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತುಂಬಾ ನೆಮ್ಮದಿ ಇರುತ್ತೆ. ಕುಟುಂಬದ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮನಃಶಾಂತಿ, ನೆಮ್ಮದಿ, ಒಂಥರ ಏನೇನೆಲ್ಲ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳುವಂಥದ್ದು, ಹೊಸತನ್ನ ಆರಂಭಿಸುವಂಥದ್ದು ಜಾಸ್ತಿ ಇದೆ ಮೀನರಾಶಿಯವರಿಗೆ. ಹೊಸ ಒಂದು ನಿಮ್ಮ ಬದುಕಿನಲ್ಲಿ ಹೊಸತನವನ್ನ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ವೃತ್ತಿಯಲ್ಲಿ ಏನೋ ಹೊಸದೇನೋ ಬದಲಾವಣೆ ಆಗುತ್ತೆ ನೋಡಿ. ಕೆಲಸ ಚೇಂಜ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಒಳ್ಳೆ ಒಂದು ಅವಕಾಶ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಈ ತರ ಏನೋ ಒಂದು ಹೊಸ ಬದಲಾವಣೆ ನಿಮ್ಮ ಬದುಕಿನಲ್ಲಿ ಈ ತಿಂಗಳಿನಲ್ಲಿ ಆಗತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಶನಿಗೆ ಸಣ್ಣ ಪರಿಹಾರ, ಪ್ರತಿ ಶನಿವಾರ ಎಳ್ಳು ದಾನ ಕೊಡಿ ಅಷ್ಟೇ.
ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ತಿಂಗಳು ನಿಮ್ಗೆ ಅತ್ಯಂತ ಶುಭದಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.